ವ್ಯವಸ್ಥೆಯಲ್ಲಿ ಪ್ರಜೆಗಳೇ ದೇವರು ಅಂತ ಮಾತಾಡಿದ್ರೆ ರಾಜಕಾರಣಿಗಳು ಹೇಳ್ತಾರೆ. ಆದ್ರೆ ಪ್ರಜೆಗಳಿಗೆ ನ್ಯಾಯ ಒದಗಿಸೋ ಸಂದರ್ಭ ಬಂದಾಗ ಮಾತ್ರ ಇದೆಲ್ಲವೂ ಉಲ್ಟಾ ಆಗುತ್ತೆ ಅನ್ನೋದಕ್ಕೆ ಈಗ ಮತ್ತೊಂದು ಎಕ್ಸಾಂಪಲ್ ನಮ್ಮ ಕಣ್ ಮುಂದೆ ಸಿಗ್ತಾ ಇದೆ. ಯಾವ ವಿಚಾರದಲ್ಲಿ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಪಬ್ಲಿಕ್ ಟಿವಿಯಲ್ಲಿ ಕೇಸ್ ವಾಪಸ್ ಬಗ್ಗೆ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಬಟ್ಟ ಬಯಲಾಗ್ತಾ ಇದೆ. ಜನಪ್ರತಿನಿಧಿಗಳ ಕೇಸ್ ವಾಪಸ್ ಪಡೆಯೋದಕ್ಕೆ ಸರ್ಕಾರಕ್ಕೆ ಯಾವುದೇ ರೂಲ್ಸ್ ಬೇಕಾಗಿಲ್ಲ. ಅವ್ರು ಫಟಾಫಟ್ ಅಂತ ಚಿಟ್ಕೆ ಹೊಡೆಯೋಷ್ಟೊತ್ತಿಗೆ ಯಾರ್ ಕೇಸ್ ಬೇಕಾದ್ರೂ ವಾಪಸ್ ಪಡ್ಕೊಳ್ತಾರೆ. ಆದ್ರೆ ರೈತರು ಕನ್ನಡ ಪರ ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ ಪಡೆಯೋದಕ್ಕೆ 108 ರೂಲ್ಸ್ ಗಳನ್ನ ಜ್ಞಾಪಿಸ್ತಾರೆ. ರೈತರು ಕನ್ನಡ ಪರ ಹೋರಾಟಗಾರರ ಮೇಲೆ ಇರುವಂತಹ ಕೇಸ್ ವಾಪಸ್ ಪಡಿಬೇಕಾದ್ರೆ ನಿಯಮ ಪಾಲನೆ ಮಾಡಬೇಕು. ರೈತರು ಹಾಗೂ ಕನ್ನಡ ಪರ ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ ಪಡೆಯೋದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ, ರೈತರ ಹಾಗೂ ಕನ್ನಡ ಪರ ಹೋರಾಟಗಾರರಿಗೆ ಒಂದು ನ್ಯಾಯನ ಅಂತ ಈಗ ಪ್ರಶ್ನೆ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರದಲ್ಲಿ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್ ಮತ್ತೊಮ್ಮೆ ಬಹಿರಂಗ ಆಗಿದೆ. ಹಾಗಾದ್ರೆ ಈ ರೈತರು ಹಾಗೂ ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ ಬಗ್ಗೆ ಪರಿಷತ್ನಲ್ಲಿ ಏನ್ ಪ್ರಶ್ನೆ ಕೇಳಲಾಯ್ತು, ಇದಕ್ಕೆ ಏನ್ ಉತ್ತರವನ್ನ ಸರ್ಕಾರ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಒಂದು, ನಾಗರಾಜ್ ಯಾದವ್ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ರೈತರು ಹಾಗೂ ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ ವಿಚಾರದಲ್ಲಿ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಈ ಪ್ರಶ್ನೆಗೆ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ರೈತರು ಹಾಗೂ ಹೋರಾಟಗಾರರ ವಿರುದ್ಧ 46 ಪ್ರಕರಣ ಟೋಟಲ್ ಆಗಿ ದಾಖಲಾಗಿದೆ ಅನ್ನೋದು ಸರ್ಕಾರದ ಬಳಿ ಇರುವಂತಹ ಮಾಹಿತಿ. ಅದಾದ ನಂತರ ಇವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಹಿಂಪಡೆಯೋದಕ್ಕೆ ಪ್ರಸ್ತಾವನೆ ಬರಬೇಕು. ಪ್ರಸ್ತಾವನೆ ಬಂದ ಬಳಿಕ ನಿಯಮಾನುಸಾರ ಪರಿಶೀಲನೆ ಮಾಡಲಾಗುತ್ತೆ ಅಂತ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಪ್ರಕರಣ ವಾಪಸ್ ಪಡೆಯೋ ಬದಲು ಕೇಸ್ ವಾಪಸ್ ಪಡೆಯೋದಕ್ಕೆ ಪ್ರಸ್ತಾವನೆಗಳು ಬರಬೇಕು ಅಂತ ಸರ್ಕಾರ ಹೇಳಿದೆ. ಅಂದ್ರೆ ಎಲ್ಲಾ ರೂಲ್ಸ್, ರೆಗ್ಯುಲೇಷನ್ಸ್, ನಿಯಮ ಎಲ್ಲವೂ ಈಗ ಜ್ಞಾಪಕ ಆಗ್ತಾ ಇದೆ. ಮನಸ್ಸಿಲ್ವಾ ಹಾಗಾದ್ರೆ ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟಂತಹ ಸಚಿವರಿಗೆ ಅನ್ನೋದು ಇಲ್ಲಿ ಸಹಜವಾಗಿ ಉದ್ಭವಿಸುವಂತಹ ಪ್ರಶ್ನೆ. ಇವತ್ತು ಕೇಸ್ ವಾಪಸ್ ತೆಗಿತಾರೆ, ನಾಳೆ ವಾಪಸ್ ತೆಗಿತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ರೈತರಿದ್ದಾರೆ, ಜೊತೆಗೆ ಕನ್ನಡ ಪರ ಹೋರಾಟಗಾರರಿದ್ದಾರೆ. ಬಿಕಾಸ್ ಇವರೆಲ್ಲ ಹೋರಾಟ ಮಾಡಿರೋದು ಒಂದು ಸಾಮಾಜಿಕ ಕಾಸ್ಗೆ. ಅದಕ್ಕೆ ನಿತ್ಯ ಕೋರ್ಟ್ಗೆ ಅಲಿತಾ ಇದ್ದಾರೆ. ಕೆಲವರಂತೂ 5-6 ವರ್ಷಗಳಿಂದ ಅಲಿತಾ ಇರೋರು ಇನ್ನೂ ಇದ್ದಾರೆ. ಎಲೆಕ್ಷನ್ಗೆ ಮುಂಚೆ ಇದೇ ಕಾಂಗ್ರೆಸ್ ನಾಯಕರು ಕೆಲವು ರೈತರ ಸಮಾವೇಶಗಳಲ್ಲಿ ಪಾಲ್ಗೊಂಡಾಗ ಕೇಸ್ ವಾಪಸ್ ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಪಡಿತೀವಿ ಅಂತ ಮಾತು ಕೊಟ್ಟಿದ್ರು. ಆದ್ರೆ ರಾಜಕಾರಣಿಗಳು ಕೊಟ್ಟ ಮಾತನ್ನ ಯಾವತ್ತು ಈಡೇರಿಸಿದ್ದಾರೆ? ಮಾತು ಕೊಟ್ಟು ಮರ್ತು ಹೋಗೋದು, ಅವ್ರಿಗಿಂತ ಹೆಚ್ಚು ಕರಗತವಾಗಿರುವಂತಹ ಕಲೆ ಯಾರಿಗೂ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಹೀಗಾಗಿ ಅತಂತ್ರರಾಗಿದ್ದಾರೆ ರೈತರು ಹಾಗೂ ಕನ್ನಡ ಪರ ಹೋರಾಟಗಾರರು. ಈ ನೆಲದ ವಿಚಾರವಾಗಿ, ನಾಡಿನ ವಿಚಾರವಾಗಿ, ಭಾಷೆಯ ವಿಚಾರವಾಗಿ, ಜೊತೆಗೆ ಸಾಮಾಜಿಕ ಕಳಕಳಿಯ ವಿಚಾರವಾಗಿ ಹೋರಾಟ ಮಾಡಿದವರು ನಿತ್ಯ ಕೋರ್ಟು ಕಚೇರಿ ಅಂತ ಅಲಿಯೋ ರೀತಿ ಆಗಿದೆ. ಪ್ರಶ್ನೆ ಕೇಳಿದ್ರೆ ರೂಲ್ಸ್ ನೆನಪಿಗೆ ಬರುತ್ತೆ ರಾಜಕಾರಣಿಗಳಿಗೆ. ಇನ್ನೊಂದು ಕಡೆಗೆ ಕೈ ನಾಯಕರ ಮೇಲಿನ ಕೇಸ್ ವಾಪಸ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಈಗ ನೋಡ್ಬಿಡೋಣ. ಮೇಕೆದಾಟು ಪಾದಯಾತ್ರೆ ವೇಳೆ ಹಾಕಿದಂತಹ ಕೇಸನ್ನ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಇದಕ್ಕೆ ಯಾವುದೇ ರೂಲ್ಸ್ ಬೇಕಾಗಿಲ್ಲ. ಕೇಳಿದ್ರೆ ವೀಕ್ ಸೆಕ್ಷನ್ಸ್ ಇತ್ತು, ಚಿಕ್ಕ ಪುಟ್ಟ ಕೇಸ್ಗಳಿತ್ತು, ಅದಕ್ಕೆ ವಾಪಸ್ ಪಡ್ಕೊಂಡ್ವಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆಗೆ ಇಡೀ ದೇಶದ ಗಮನ ಸೆಳೆದಿತ್ತಲ್ಲ ಈ ಸಿಬಿಐ ಎನ್ಕ್ವೈರಿ DKಶಿ ವಿರುದ್ಧ, ಇದನ್ನು ಕೂಡ ವಾಪಸ್ ಪಡೆಯುವಂತಹ ನಿರ್ಣಯವನ್ನ ಸಚಿವ ಸಂಪುಟ ಈಸಿಯಾಗಿ ತಗೊಂಡ್ಬಿಡ್ತು. ಪಬ್ಲಿಕ್ ಕನ್ಸೆಂಟ್ ಅನ್ನ ಇಲ್ಲಿ ಕಂಪ್ಲೀಟ್ ಆಗಿ ಈ ಪ್ರಕರಣ ಸೆಳೆದುಕೊಂಡಿತ್ತು. ಆದ್ರೂ ಕೂಡ ಇಲ್ಲಿ ಇಂಥ ನಿರ್ಧಾರಗಳನ್ನ ಹಿಂದೂ ಮುಂದೆ ನೋಡದೆ ತಗೊಳ್ಳೋದಕ್ಕೆ ಬರುತ್ತೆ. ಬಟ್ ರೈತರು ಹಾಗೆ ಕನ್ನಡ ಪರ ಹೋರಾಟಗಾರರ ವಿಚಾರದಲ್ಲಿ ಇದಲ್ಲ. ಡೀಟೇಲ್ಸ್ ಕೊಡ್ತಾರೆ. ಸಾಕು ರಾಜಕಾರಣಿಗಳು ಎಲೆಕ್ಷನ್ಗೆ ಮುಂಚೆ ಮಾತು ಕೊಡೋ ಒಂದು ವಾಡಿಕೆಯನ್ನು ಇಟ್ಕೊಂಡಿದ್ದಾರೆ, ಸಂಪ್ರದಾಯ ಇಟ್ಕೊಂಡಿದ್ದಾರೆ. ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ನಿಮ್ಮ ಮೇಲಿರೋ ಕೇಸೆಲ್ಲ ವಾಪಸ್ ಪಡಿತೀವಿ ಅಂತ ಮಾತು ಕೊಡ್ತಾರೆ. ಬಟ್ ಅಧಿಕಾರದ ಚುಕ್ಕಾಣಿ ಹಿಡಿದ ತಕ್ಷಣ ಆ ಕೊಟ್ಟ ಮಾತು ಬಗ್ಗೆ ಅವ್ರಿಗೆ ಮರುವು ಜಾಸ್ತಿ ಆಗುತ್ತಾ ಅಂತ, ಮನಸ್ಸೇ ಇಲ್ವಲ್ಲ ಅಂತ. ಮಮತಾ, ಹೌದು, ರಾಜಕಾರಣಿಗಳ ಡಬಲ್ ಸ್ಟ್ಯಾಂಡರ್ಡ್ ನಿರ್ಧಾರ ಪರಮೇಶ್ವರ್ ಅವರ ಉತ್ತರದಿಂದ ಗೊತ್ತಾಗ್ತಿದೆ. ಯಾಕೆಂದ್ರೆ ನೆನೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯಲ್ಲಿ ನಾಗರಾಜ್ ಯಾದವ್ ಅವರು ಪ್ರಶ್ನೆ ಕೇಳ್ತಾರೆ. ರೈತರು ಮತ್ತೆ ಕನ್ನಡ ಪರ ಸಂಘಟನೆಗಳು ಏನು ನೆಲ ಜಲ ಹೋರಾಟ ವಿಚಾರವಾಗಿ ಹೋರಾಟ ಮಾಡಿರ್ತಾರೆ, ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿರ್ತಾರೆ, ಅವ್ರ ಮೇಲೆ ಏನು ಪ್ರಕರಣ ದಾಖಲಾಗಿದೆ ಅದನ್ನ ವಾಪಸ್ ತೆಗೆದುಕೊಳ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಆದ್ರೆ ಅದಕ್ಕೆ ಗೃಹ ಸಚಿವರು ಉತ್ತರವನ್ನು ನೀಡಿದ್ದಾರೆ. ಒಂದು ರೀತಿ ನಾವು ಅವ್ರ ಮೇಲೆ ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ದಾಟಿಯಲ್ಲೇ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿ ಸುಮಾರು 46ಕ್ಕೂ ಹೆಚ್ಚು ಪ್ರಕರಣಗಳು ರೈತರು ಮತ್ತು ಕನ್ನಡ ಪರ ಸಂಘಟನೆಗಳ ಮೇಲೆ ಇದ್ದಾವೆ. ಒಂದ್ ವೇಳೆ ಅವರೇನಾದ್ರೂ ಅರ್ಜಿ ಹಾಕಿದ್ರೆ ಅವರ ಮೇಲಿರುವಂತಹ ಕೇಸನ್ನ ತೆಗೆಯುವಂತ ವಿಚಾರವಾಗಿ ಪರಿಶೀಲನೆ ಮಾಡ್ತೀವಿ ಅನ್ನುವಂತಹ ಆರಿಕೆಯ ಉತ್ತರವನ್ನ ಕೊಡ್ತಿದ್ದಾರೆ. ಪ್ರಶ್ನೆ ಇರುವಂತದ್ದು ಎರಡು, ಜನಪ್ರತಿನಿಧಿಗಳಿಗೆ ಒಂದು ನಿಯಮನ, ರೈತರು ಕನ್ನಡ ಪರ ಸಂಘಟನೆ ಹೋರಾಟಗಾರರಿಗೆ ಒಂದು ನಿಯಮ ಅಂತ. ಯಾಕೆಂದ್ರೆ ನಾವೀಗ ಎರಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ವಿ. ಒಂದು, ಮೇಕೆದಾಟು ಸಂದರ್ಭದಲ್ಲಿ ಕರೋನಾ ನಿಯಮ ಇತ್ತು, ಅದನ್ನ ಮೀರಿ ಕಾಂಗ್ರೆಸ್ ನಾಯಕರು
ಪಾದಯಾತ್ರೆ ಮಾಡಿದ್ರು. ಅದನ್ನ ಏನು ಕ್ಯಾಬಿನೆಟ್ಗೆ ತಂದು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅನೇಕ ಸಚಿವರ ಮೇಲೆ ಇದ್ದಂತಹ ಎಲ್ಲಾ ಕೇಸುಗಳನ್ನ ಒಂದೇ ದಿನದಲ್ಲಿ ರದ್ದು ಮಾಡಿದ್ರು. ಅದಾದ ನಂತರ ಸಿಬಿಐ ಕೇಸು ಹಿಂದಿನ ಬಿಜೆಪಿ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೊಟ್ಟಿತ್ತು. ಅದನ್ನು ಕೂಡ ಯಾವುದೇ ಕನ್ಸರ್ನ್ ಮಾಡದೆ ಏಕಾಏಕಿಯಾಗಿ ಅದನ್ನು ಕೂಡ ಹಿಂಪಡೆಯಲಾಯಿತು. ಇವರ ಮೇಲಿರುವಂತಹ ಕೇಸ್ಗಳನ್ನ ಹಿಂಪಡೆಯುವಂತಹ ಸರ್ಕಾರ ನಾಡಿನ ನೆಲ ಜಲ ವಿಚಾರಗಳು, ರೈತರ ಸಮಸ್ಯೆ ವಿಚಾರವಾಗಿ ಹೋರಾಟ ಮಾಡಿದಂತಹ ರೈತರು ಮತ್ತೆ ಕನ್ನಡ ಪರ ಸಂಘಟನೆಯನ್ನ ಹೋರಾಟ ಮಾಡಿದಂತವ್ರ ಮೇಲೆ ಕೇಸನ್ನ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ದಾಟಿಯಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರವು ಕೂಡ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ಳುವ ಒಂದು, ಮತ್ತೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಅವರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಮೇಲೆ, ಕನ್ನಡ ಪರ ಸಂಘಟನೆ ಮೇಲೆ, ಏನು ಹೋರಾಟಗಾರರ ಮೇಲೆ ದೂರ ಕೇಸ್ ಏನಿದೆ ಅದನ್ನ ವಾಪಸ್ ಪಡಿತೀವಿ ಅಂತ. ಆದ್ರೆ ಈಗ ಗೃಹ ಸಚಿವರು ಕೊಟ್ಟಿರುವಂತಹ ಉತ್ತರ ಆ ಒಂದು ರೀತಿಯಾಗಿ ಇಲ್ಲ, ಯಾವುದೇ ಕಾರಣಕ್ಕೂ ಕೇಸನ್ನ ವಾಪಸ್ ತೆಗೆದುಕೊಳ್ಳಲ್ಲ ಅನ್ನುವಂತಹ ದಾಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಹೇಳಿದ ಹಾಗೆ ಒಂದು ರೀತಿ ಮೊದಲು ಹೇಳುವಂತದ್ದು ಒಂದು, ಅಧಿಕಾರ ಬಂದ ಮೇಲೆ ಮತ್ತೊಂದು ಅನ್ನುವಂತಹ ವರ್ತನೆಗಳು ಸರ್ಕಾರದ ಮಟ್ಟದಲ್ಲಿ ಆಗ್ತಿದ್ದಾವೆ. ಯಾಕಂದ್ರೆ ಅನೇಕ ರೈತರು ಹೋರಾಟದಲ್ಲಿ ಭಾಗವಹಿಸಿದ್ರು, ಅವ್ರ ಮೇಲೆ ಕೇಸ್ಗಳಿದ್ದಾವೆ. ಸರ್ಕಾರ ಬಂದ್ರೆ ನಮ್ಮ ಮೇಲೆ ಕೇಸ್ ವಾಪಸ್ ತೆಗೆದುಕೊಳ್ಬಹುದು ಅನ್ನೋ ಆಶಾ ಕಿರಣದಲ್ಲಿ ಇದ್ರು. ಆದ್ರೆ ಸರ್ಕಾರ ಈ ರೀತಿಯಾಗಿ ಉತ್ತರ ಕೊಟ್ಟಿರುವಂತದ್ದು ಸಹಜವಾಗಿ ರೈತರು ಮತ್ತೆ ಕನ್ನಡ ಪರ ಹೋರಾಟಗಾರರಿಗೆ ಒಂದಿಷ್ಟು ನೋವನ್ನ ತರುವಂತ ವಿಚಾರ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಪ್ರಶ್ನೆ ನಾವು ನೆನಪು ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಶ್ರೀನಿವಾಸ್. ಗಲಭೆಕೋರರ ವಿಚಾರದಲ್ಲಿ, ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆಕೋರರ ವಿಚಾರದಲ್ಲಿ ಒಬ್ರು ಶಾಸಕರು ಪತ್ರ ಬರೀತಾರೆ, ಅವರು ಅಮಾಯಕರು, ದಯವಿಟ್ಟು ಅವ್ರ ಮೇಲಿರೋ ಕೇಸನ್ನ ವಾಪಸ್ ಪಡ್ಕೊಳ್ಳಿ ಅಂತ. ಅದೇ ಶಾಸಕರು ಇವಾಗ ಏನಾದ್ರು ಕಾಣೆ ಆಗಿದ್ದಾರಾ? ಇಲ್ಲಿ ಕಾಣಿಸ್ತಾ ಇಲ್ವಾ? ಇಲ್ಲಿ ನಿಜವಾದ ಅಮಾಯಕರು, ನಿಜವಾಗ್ಲೂ ನಾಡಿನ ಹಿತಾಸಕ್ತಿಗೆ ಹೋರಾಟ ಮಾಡಿದವ್ರು ಇವ್ರ ಪರವಾಗಿ ನಾವು ನಿಂತ್ಕೊಳ್ಬೇಕು ಅಂತ ಯಾವೊಬ್ಬ ಜನಪ್ರತಿನಿಧಿಗೂ ಅನ್ಸಿಲ್ವಾ? ಅನ್ಸಿದ್ರು ಕೂಡ ಇಲ್ಲಿ ಕಳ್ಳಾಟಗಳು ಕಾಣಿಸ್ತಾ ಇದೆಯಾ? ನಿಜವಾಗ್ಲೂ ಮಮತಾ ನೀವು ಹೇಳ್ತಿರುವಂತದ್ದು ಸತ್ಯ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ, ಬೆಂಕಿ ಹಚ್ತಾರೆ, ದೊಡ್ಡ ಮಟ್ಟದ ಪ್ರಕರಣ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಆಗುತ್ತೆ. ಅದನ್ನ ಆ ಒಂದು ಸಂದರ್ಭದಲ್ಲಿ ಅವರನ್ನ ಡಿಫೆಂಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಂದಿನ ಶಾಸಕರು ಅವರೆಲ್ಲರೂ ಅಮಾಯಕರು ಅಂತಾರೆ. ಸಹಜವಾಗಿ ಸರ್ಕಾರ ಉತ್ತರದಲ್ಲೇ ರೈತರು ಹೋರಾಟ ಮಾಡಿರುವಂತದ್ದು ರೈತರ ಸಮಸ್ಯೆ ವಿಚಾರವಾಗಿ ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ. ಕನ್ನಡ ಪರ ಹೋರಾಟಗಾರರು ನೆಲ ಜಲ ಭಾಷೆ ವಿಚಾರವಾಗಿ ಹೋರಾಟ ಮಾಡಿದ್ದಾರೆ ಅಂತ ಅವರೇ ಹೇಳ್ತಿದ್ದಾರೆ. ರಾಜ್ಯದ ಮತ್ತೆ ನೆಲ ಜಲದ ವಿಚಾರವಾಗಿ ಕೇಸ್ ಹಾಕ್ಸ್ಕೊಂಡಂತಹ ರೈತರು ಮತ್ತೆ ಹೋರಾಟಗಾರರ ಕೇಸನ್ನ ವಾಪಸ್ ತೆಗೆದುಕೊಳ್ಳದೆ ಈ ರೀತಿಯಾಗಿ ವರ್ತನೆಗಳನ್ನು ತೋರ್ತಿರುವಂತದ್ದು ಎಲ್ಲ ಒಂದ್ ಕಡೆ ರಾಜಕಾರಣಿಗಳ ನಿಜವಾದ ಮುಖವಾಡ ಬಯಲಾಗಿದೆ ಅನ್ನುವಂಥದ್ದು. ಯಾರು ಕೂಡ ಪ್ರಸ್ತಾಪ ಮಾಡಲ್ಲ, ಕೇಸ್ ಇದ್ರೆ ಇರ್ಲಿ, ನಮ್ಮ ಮೇಲಿನ ಕೇಸನ್ನ ವಾಪಸ್ ತೆಗೆದುಕೊಂಡ್ರೆ ಸಾಕು, ನಮ್ಮ ಅಧಿಕಾರದಲ್ಲಿ ಅನ್ನುವಂತಹ ವರ್ತನೆಯನ್ನು ತೋರಿಸ್ತಂತೆ ಕಾಣ್ತಿರುವಂತದ್ದು. ಮಮತಾ. ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಮೊನ್ನೆ ಇಡೀ ಭಾರತದ ಇತಿಹಾಸದಲ್ಲೇ ಸಂಸತ್ಗೆ ನುಗ್ಗಿ ಅಲ್ಲಿ ಆ ಹೊಗೆ ಬಾಂಬ್ ಅನ್ನ ಸಿಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣದ ಮಾಸ್ಟರ್ ಮೈಂಡ್ ಎನ್ನಲಾಗ್ತಾ ಇರುವಂತಹ ಲಲಿತ್ ಜಾ ಪೊಲೀಸರ ಎದುರು ಶರಣಾಗತಿ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ದೆಹಲಿಯ ಕರ್ತವ್ಯ ಪಥ ಪೊಲೀಸ್ ಠಾಣೆಯಲ್ಲಿ ಈತ ಸರೆಂಡರ್ ಆಗಿದ್ದಾನೆ. ಲಲಿತ್ ಜಾಗಾಗಿ ತೀವ್ರ ಹುಡುಕಾಟವನ್ನ ಪೊಲೀಸರು ನಡೆಸಿದ್ರು, ಬಟ್ ಆತನೇ ಬಂದು ಸರೆಂಡರ್ ಆಗಿದ್ದಾನೆ. ಹುಡುಕಾಟದ ನಡುವೆ ಏಕಾಏಕಿ ಪೊಲೀಸರ ಮುಂದೆ ಪ್ರತ್ಯಕ್ಷಗೊಂಡಿದ್ದಾನೆ. ಮಾಸ್ಟರ್ ಮೈಂಡ್ ಜಾ ಶರಣಾಗತಿ ಪೊಲೀಸರ ತನಿಖೆಗೆ ಬೇಗ ಸಿಗುತ್ತಾ ಅನ್ನೋದು ಪ್ರಶ್ನೆ, ಅಥವಾ ಯಾರ್ದಾದ್ರೂ ಸೂಚನೆಯಂತೆ ಈತ ಬಂದ್ ಶರಣಾಗಿದ್ದಾನ ಅದೂ ಗೊತ್ತಿಲ್ಲ. ಅದನ್ನು ಕೂಡ ಆ ಮಜಲಲ್ಲೂ ಕೂಡ ಈಗ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು, ಈ ಲಲಿತ್ ಜಾ ಈ ಇಡೀ ಪ್ರಕರಣದಲ್ಲಿ ಈತನ ಪಾತ್ರ ಏನು ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ, ಕೋಲ್ಕತ್ತಾದ ಬಾರಾ ಬಜಾರ್ ಪ್ರದೇಶದ ನಿವಾಸಿ ಈತ, ವೃತ್ತಿಯಲ್ಲಿ ಶಿಕ್ಷಕ ಅಂತ ತನ್ನನ್ನು ತಾನು ಹೇಳ್ಕೊಳ್ತಾ ಇದ್ದಂತೆ. ಈ ಹಿಂದೆ ಪಶ್ಚಿಮ ಬಂಗಾಳದ ಬುಡಕಟ್ಟು ಶಿಕ್ಷಣದ NGO ಘಟಕದ ಅಧ್ಯಕ್ಷ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾವ ತರದ NGO ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅಲ್ಲಿ ಏನು ಕೆಲಸಗಳನ್ನ ಮಾಡ್ತಾ ಇದ್ರು, ಏನ್ ಸಮಾಜಕ್ಕೆ ಇವರಿಂದ ಏನ್ ಒಳ್ಳೇದಾಗ್ತಾ ಇತ್ತು ಗೊತ್ತಿಲ್ಲ. ಭಗತ್ ಸಿಂಗ್ ಅನುಯಾಯಿ ಅಂತ ತನ್ನನ್ನು ತಾನು ಗುರುತಿಸ್ಕೊಳ್ತಾ ಇದ್ದ. ವಿವಿಧ ಚಳುವಳಿಗಳಲ್ಲಿ ಸಕ್ರಿಯನಾಗಿದ್ದಂತೆ. ಒಂದ್ ರೀತಿ ಆಂದೋಲನ ಜೀವಿ ಈತ. ಅಂದ್ರೆ ಎಲ್ಲೆಲ್ಲಿ ಪ್ರತಿಭಟನೆಗಳಾಗುತ್ತೋ ಅಲ್ಲೆಲ್ಲ ಹೋಗ್ಬಿಟ್ಟು ತಾನು ದೊಡ್ಡ ಪ್ರತಿಭಟನಾಕಾರ ಅಂತ ಹೇಳಿಬಿಟ್ಟು ಪೋಸ್ಟ್ ಕೊಡ್ತಾ ಇದ್ನಂತೆ. ಆಮೇಲೆ ಸಂಸತ್ನಲ್ಲಿ ಗಲಭೆ ಎಬ್ಬಿಸಿದ 4 ಆರೋಪಿಗಳ ನೇತೃತ್ವವನ್ನ ಈತನೇ ವಹಿಸಿದ್ದು. ಮನೋರಂಜನ್ ಅಷ್ಟೇ ಈತ ಕೂಡ ಈ ಗ್ಯಾಂಗ್ ನ ಕ್ಯಾಪ್ಟನ್ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇತರೆ ಆರೋಪಿಗಳನ್ನ ಸಂಸತ್ತಿಗೆ ನುಗ್ಗಿಸೋದಕ್ಕೆ ಈತನೇ ಪ್ರೇರೇಪಿಸಿದ್ದ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಅಂದ್ರೆ ದಾರಿ ತಪ್ಪಿಸಿ, ದಿಕ್ಕು ತಪ್ಪಿಸಿ ಅವರೆಲ್ಲರ ಭವಿಷ್ಯವನ್ನ ಹಾಳು ಮಾಡುವಲ್ಲಿ ಈತನ ಪಾತ್ರ ಹಾಗೂ ಪ್ರಯತ್ನ ಬಹಳ ದೊಡ್ಡದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ಘಟನೆಯನ್ನ ಫೇಸ್ಬುಕ್ ನಲ್ಲಿ ಬಿತ್ತರಿಸಿದ್ದಾನೆನ್ನಲಾಗಿದೆ. ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯುವ ಉದ್ದೇಶವನ್ನ ಈ ಲಲಿತ್ ಜಾ ಅನ್ನುವಂತಹ ಆಂದೋಲನ ಜೀವಿ ಹೊಂದಿದ್ರ ಬಗ್ಗೆ ಮಾಹಿತಿ ಇದೆ. ಘಟನೆಗೂ ಮುನ್ನ 4 ಆರೋಪಿಗಳ ಫೋನ್ ಅನ್ನ ಪಡೆದು ಈತ ತಲೆಮರೆಸಿಕೊಂಡಿದ್ದ. ಕೊನೆಯದಾಗಿ ರಾಜಸ್ಥಾನದ ನಿಮ್ರಾನದಲ್ಲಿ ಲೊಕೇಶನ್ ಪತ್ತೆಯಾಗಿತ್ತು. ವಾಮಪಂಥೀಯ ಆಲೋಚನೆಗಳ ಜೊತೆಗೆ ಈಗ ತನ್ನ ಬದುಕನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಇತರರ ಬದುಕನ್ನು ಹಾಳು ಮಾಡಿಕೊಂಡಂತಹ ಅತಿ ದೊಡ್ಡ ಶ್ರೇಯಸ್ಸು, ಕ್ರೆಡಿಟ್ ಈತನಿಗೆ ಸಲ್ಲತ್ತೆ. ಈತನ ಹಿನ್ನೆಲೆ ಬಗ್ಗೆ ಇಷ್ಟು ಮಾಹಿತಿ ಇದೆ. ಗಮನಿಸ್ತಾ ಇದೀವಿ ನಾವು, ಒಂದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಆಗಿದ್ದು ಮೊನ್ನೆ.
ಆ ಪ್ರಕರಣದ ಮಾಸ್ಟರ್ ಮೈಂಡ್ ಈತ ಏನೆಲ್ಲ ಆಗ್ತಾ ಇದೆ, ಬಟ್ ನಿಜವಾಗ್ಲೂ ಈತನೇ ಹ್ಯಾಂಡ್ಲರಾ, ನಿಜವಾಗ್ಲೂ ಈತನೇ ಲೀಡರಾ ಗೊತ್ತಾಗ್ಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನಿಜವಾಗ್ಲೂ ಈ ಲಲಿತ್ ಜಾನೇ ಇಡೀ ಪ್ರಕರಣದ ಹ್ಯಾಂಡ್ಲರ್ ಜೊತೆಗೆ ಲೀಡರಾ ಅಥವಾ ಈತನ ಹಿಂದೆ ಯಾವ್ದಾದ್ರು ಸಂಘಟನೆಯ ನೆರಳು ಇರೋದ್ರ ಬಗ್ಗೆ ಅನುಮಾನ ಇದೆಯಾ ಪೊಲೀಸರಿಗೆ? ಇದ್ದಕ್ಕಿದ್ದಾಗೆ ಅಪ್ಸ್ಕೊಂಡು ಅವನೇ ಆಗ್ತಾನೆ, ಇದ್ದಕ್ಕಿದ್ದಾಗೆ ಪೊಲೀಸರ ಮುಂದೆ ಶರಣಾಗ್ತಾನೆ. ಸೊ ಕನ್ಫ್ಯೂಷನ್ ಇದೆ, ಯಾರ್ದಾದ್ರೂ ಅನತಿಯಂತೆ ಈತ ನಡ್ಕೊಳ್ತಾ ಇದ್ದಾನ ಅಂತ. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆಗಳಿಲ್ಲ ಮಮತಾ. ಈಗಷ್ಟೇ ತನಿಖೆ ಶುರುವಾಗಿರುವಂತ ಹಿನ್ನೆಲೆಯಲ್ಲಿ ಮುಂದಿನ ಒಂದೆರಡು ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ಒಂದಿಷ್ಟು ಮಾಹಿತಿಗಳು ಸಿಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇರುವಂತ ವಿಚಾರ ಏನು ಅಂದ್ರೆ, ಈ ಒಂದು ತನಿಖೆ ಏನ್ ನಡೀತಾ ಇದೆ ಅದಕ್ಕೆ ಮತ್ತಷ್ಟು ವೇಗ ಸಿಗುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ 4 ಜನ ಆರೋಪಿಗಳೇನು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ, ಅಥವಾ ಪಾರ್ಲಿಮೆಂಟ್ ನ ಒಳಗೆ ಅಥವಾ ಹೊರಗಡೆ ಎರಡೂ ಕಡೆ ಏನ್ ಗಲಭೆಯನ್ನ ಮಾಡಿದ್ರು, ಅವ್ರ 4 ಜನರ ಮೊಬೈಲ್ಗಳು ಕೂಡ ಲಲಿತ್ ಜಾ ಬಳಿ ಇತ್ತು. ಈ ಒಂದು ಘಟನೆ ಆಗ್ತಿದ್ದಂತೆ ಫೇಸ್ಬುಕ್ ನಲ್ಲಿ ವಿಡಿಯೋ ಮಾಡ್ತಿದ್ದಂತ ಲಲಿತ್ ಜಾ ತಲೆ ಮರೆಸ್ಕೊಂಡಿದ್ದ. ಅಲ್ಲಿಂದ ರಾಜಸ್ಥಾನಕ್ಕೆ ತೆರಳಿ ಅವರ ಸ್ನೇಹಿತರನ್ನ ಭೇಟಿ ಮಾಡಿ ಮತ್ತೆ ದೆಹಲಿಗೆ ವಾಪಸ್ ಬಂದು ಇಲ್ಲಿ ಪೊಲೀಸರಿಗೆ ಶರಣಾಗತಿ ಆಗಿರುವಂತದ್ದು. ಶರಣಾಗತಿ ಆಗೋದಾದ್ರೆ ಅವತ್ತೇ, ಅಂದ್ರೆ ಘಟನೆ ನಡೆದಂತ ದಿನನೇ ಶರಣಾಗತಿ ಆಗ್ಬೋದಾಗಿತ್ತು. ಆದ್ರೆ 1 ದಿನಗಳ ಕಾಲ ತಲೆ ಮರೆಸ್ಕೊಂಡು ಮತ್ತೆ ಬಂದು ಶರಣಾಗತಿ ಆಗಿರುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆ ಇಲ್ಲಿ ಹುಟ್ಟಿರುವಂತದ್ದು. ಹೀಗಾಗಿ ಈಗ ಶರಣಾದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡಿರುವಂತದ್ದು. ಜೊತೆಗೆ ಆ 4 ಜನ ಆರೋಪಿಗಳೇನಿದ್ದಾರೆ ಅವರ ಮೊಬೈಲ್ ಫೋನ್ಗಳನ್ನ ಕೂಡ ಈಗ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಒಮ್ಮೆ ಮೊಬೈಲ್ಗಳು ಸಿಕ್ಕರೆ ಇವರ ಸಂಪರ್ಕ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಆ ಲಲಿತ್ ಜಾ ಇರ್ಬೋದು, ಮತ್ತೆ ಉಳಿದಂತೆ ಇನ್ನು 4 ಜನ ಆರೋಪಿಗಳೇನು ಕಸ್ಟಡಿಯಲ್ಲಿದ್ದಾರೆ ಅವ್ರದ್ದು. ಹೀಗಾಗಿ ಈ ಒಂದು ಫೋನ್ಗಳ ನಿರೀಕ್ಷೆಯಲ್ಲಿ ಪೊಲೀಸರು ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದಿಷ್ಟು ಮಾಹಿತಿಗಳು ಲಭ್ಯ ಆದ್ರೆ ಇವ್ರ ಹಿಂದೆ ಇರುವಂತ ಸಂಘಟನೆ ಅಥವಾ ಮೂಲ ಉದ್ದೇಶ ಏನು ಅನ್ನುವಂಥದ್ದು ಸ್ಪಷ್ಟ ಆಗುವಂತ ಸಾಧ್ಯತೆಗಳಿದಾವೆ ಮಮತಾ. ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಟೆಕ್ಕಿ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂತಹ ಆಘಾತಕಾರಿ ವಿಚಾರ ಆರೋಪ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಯುವತಿಯಿಂದ ಕೋರಮಂಗಲ ಪೊಲೀಸ್ ಠಾಣೆಗೆ ಇದೇ ವಿಚಾರವಾಗಿ ದೂರು ಕೂಡ ದಾಖಲಾಗಿದೆ. ಡಿಸೆಂಬರ್ 12ನೇ ತಾರೀಕು ರಾತ್ರಿ ಕೋರಮಂಗಲ ಪಬ್ಗೆ ಯುವತಿ ಹೋಗಿರ್ತಾರೆ. ಆ ಟೈಮ್ನಲ್ಲಿ ತನ್ನನ್ನ ಪ್ರಜ್ಞಾಹೀನನಾಗಿ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಯುವತಿಯ ದೂರಿನ ಸಾರಾಂಶ ಆಗ್ತಾ ಇದೆ. ಕೋರಮಂಗಲ ಠಾಣೆಗೆ ಇದೇ ವಿಚಾರವಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಡಿಸೆಂಬರ್ 12ನೇ ತಾರೀಕು ರಾತ್ರಿ ಕೋರಮಂಗಲ ಪಬ್ ಒಂದಕ್ಕೆ ಯುವತಿ ಹೋದ ಟೈಮ್ನಲ್ಲಿ ಅವರನ್ನ ಅನ್ಕಾನ್ಶಿಯಸ್ ಮಾಡಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈಕೆಗೆ ಪ್ರಜ್ಞೆ ಬಂದಾಗ ಆಡುಗೋಡಿಯ ದೇವೇಗೌಡ ಲೇಔಟ್ ಬಳಿ ಈಕೆ ಇದ್ದಿದ್ದು ಗೊತ್ತಾಗಿದೆ. ನಂತರ ಮನೆಯೊಂದರ ಬಾಗಿಲನ್ನ ಈಕೆ ಬಡ್ದಿದ್ಲಂತೆ. ನಂತರ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟರು. ಕೋರಮಂಗಲ ಪೊಲೀಸರು ಯುವತಿಯನ್ನ ಕೂಡಲೇ ರಕ್ಷಿಸಿ ಠಾಣೆಗೆ ಕರೆತಂದಿದ್ದಾರೆ. ಬಳಿಕ ಕೋರಮಂಗಲ ಠಾಣೆಗೆ ಯುವತಿ ದೂರನ್ನು ಕೂಡ ದಾಖಲಿಸಿದ್ದಾರೆ.